ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕೊನಘಟ್ಟ ಗ್ರಾಮ ಪಂಚಾಯಿತಿಗೆ ಮಂಗಳಾ ಮಂಜುನಾಥ್ ರಾಜೀನಾಮೆಯಿಂದ ತೆರವಾದ ಹಿನ್ನೆಲೆ ಅಶ್ವಥ್ ನಾರಾಯಣ್ ಪ್ರಭಾರಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ನೂತನ ಪ್ರಭಾರಿ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಜಿ ಲಕ್ಷ್ಮೀಪತಿ, ನಿಸ್ವಾರ್ಥ ಸೇವೆಯಿಂದ 15 ವರ್ಷಗಳಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದರು, ಅಧ್ಯಕ್ಷ ಸ್ಥಾನದಿಂದ ವಂಚಿತರಾಗಿದ್ದರು. ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಒಂದಾಗಿ ಅಶ್ವಥ್ ನಾರಾಯಣ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ಅದಕ್ಕಾಗಿ ಇವಾಗ ಅವ್ರನ್ನ ಪ್ರಭಾರಿಯಾಗಿ ಮಾಡಿದ್ದೀವಿ. ಮುಂದಿನ ಅವಧಿನಲ್ಲಿ ನಮ್ಮದೇ ಸರ್ಕಾರ ಇರ್ತದೆ. ನಾನೇನಾದರೂ ಪ್ರಯತ್ನ ಪಟ್ಟು ಅವ್ರನ್ನ ದೀರ್ಘಾವಧಿ ಅಧ್ಯಕ್ಷರನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆವಾಗ ಇಬ್ಬರು ಇದ್ದಾರೆ, ಆಮೇಲೆ ಇನ್ನೊಬ್ರು ನಮ್ಮ ಸ್ನೇಹಿತರು ಬೇಜಾರು ಮಾಡ್ಕೋಬಾರ್ದು. ಆವಾಗ ಇಬ್ಬರಿಗೂ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಏನು ಈ ಅಲ್ಪಾವಧಿ ಸಿಕ್ಕಿದ್ರೂ ಸಹ ಅದರಲ್ಲೇ ಅವರು ಅವರ ಕಾರ್ಯಕ್ಷಮತೆಯನ್ನು ತೋರಿಸ್ತಾರೆ ಅನ್ನೋ ನಂಬಿಕೆ, ನನಗೆ ವಿಶ್ವಾಸ ನನಗಿದೆ. ಅವರು PDO ಅವರು ಸೇರಿ ಈ ಏನು ಮುಂದೆ ಪರ್ಮನೆಂಟ್ ಅಧ್ಯಕ್ಷರು ಆಗ್ತಾರೆ ಅಲ್ಲಿವರೆಗೂ ಅವರ ಆಡಳಿತ ಸುಗಮವಾಗಿ ಸಾಗಲಿ, ಏನು ಅಡೆತಡೆಗಳಿಲ್ಲದೆ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಕೊನಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಅನ್ಯೋನ್ಯದಿಂದ ಇದ್ದೇವೆ ಎಂದರು. ನೂತನ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮಾತನಾಡಿ, ಪ್ರಾಮಾಣಿಕ ಸೇವೆಯಿಂದಾಗಿ 3 ಬಾರಿ ಆಯ್ಕೆಯಾಗಿದ್ದೇನೆ. ಸಿಕ್ಕಿರುವ ಅಲ್ಪಾವಧಿ ಸಮಯದಲ್ಲಿ ಸೂಕ್ತವಾಗಿ ಅಭಿವೃದ್ಧಿ ಮಾಡಲು ಕ್ರಮ ವಹಿಸಲಾಗುವುದೆಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.